ಗಾಯ್ಸ್ ಕೊನೆಗೂ ಬಂದು ಇಷ್ಟೊಂದು ಬಿಳಿ ಶಿಲ್ಪ ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮ ಅಣ್ಣ ಅತ್ತೆ ಎಲ್ಲ ಇಲ್ಲೇ ಇದ್ದಾರೆ. ಅಣ್ಣ ಇವತ್ತು ಹೋಗ್ತಾರಂತೆ, ಅಮ್ಮ ಮತ್ತು ಅತ್ತೆ ಇಲ್ಲೇ ಇರ್ತಾರಂತೆ. ಸೊ ಇವತ್ತು ದಿನ ಏನೆಲ್ಲ ಮಾಡೋಣ ಅಂತ ನೋಡೋಣ. ಇವತ್ತು ನಾನು ಸಂಡೇ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ಎದ್ದಂಗೆ ಅಡುಗೆ ರೂಮಿಗೆ ಬಂದೆ. ಅಮ್ಮ ನೋಡಿದ್ರೆ ಸೊಪ್ಪು ಪಲ್ಯ ಮಾಡಿದರು ಮತ್ತು ಹಾಲು ತೊಗೊಬರೋಕ್ಕೆ ಅಂದರು. ಸೊ ನಾನು ತರಲ್ಲ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಮತ್ತು ನಾನು ರೆಡಿ ಆಗೋತ್ತಿಗೆ ನಮ್ಮ ಅಣ್ಣ ಬರೀ ಕಿತ್ತಾಟ ಆಗಿತ್ತು ನಂದು ನಮ್ಮ ಅಣ್ಣಂದು. ಕೊನೆಗೂ ನಮ್ಮ ಅಣ್ಣನೇ ಹೋಗಿ ಹಾಲು ತೊಗೊಬಂದ. ಈಗ ಅಮ್ಮ ಕಾಫಿ ಮಾಡೋಕ್ಕೆ ಹಾಲು ಕಾಯಿಸೋಕ್ಕಿಟ್ಟಿದ್ದಾರೆ. ನೋಡಿ ಅಮ್ಮ ನನಗೋಸ್ಕರ ರಾಗಿ ರೊಟ್ಟಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ರಾಗಿ ರೊಟ್ಟಿ ಮತ್ತು ಸೊಪ್ಪು ಪಲ್ಯ ಮತ್ತು ನೈಟದು ಪೂರಿ ಬಾಕಿ ಇತ್ತು ಮಾರ್ನಿಂಗ್ಗೆ. ಮತ್ತು ಟೊಮೆಟೊ ಸಾರು ಮತ್ತು ಚಿಕನ್ ಸಾರು ಇತ್ತು. ಇದಿಷ್ಟು ನಮ್ಮದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನೋಡಿ ಅಮ್ಮ ಅನ್ನ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ ಸೊಪ್ಪು ಪಲ್ಯ ತಿಂದೆ, ಚೆಂದ ಇತ್ತು. ಈಗ 4 ರೌಂಡು ಜಗಳ ಆಯಿತು ನಂದು ನಮ್ಮ ಅಣ್ಣಂದು. ಬರೀ ಕಿತಾಪತಿನೇ ನಮ್ಮದು. ಇಬ್ಬರದ್ದು ಜಗಳ ಆಯಿತು. ಅಣ್ಣ ಇವಾಗ ಹೋಗ್ತಾರಂತೆ, ನನಗೆ ಸ್ವಲ್ಪ ನೆಮ್ಮದಿ. ಈಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಥಿಂಗ್ಸ್ ಬೇಕಿತ್ತು, ಅಣ್ಣ ಹೋಗ್ತಾನಿಲ್ಲ, ಅವನಿಗೆ ಕೊಟ್ಟು ಕಳಿಸಿ. ಫುಲ್ ಬಿಸಿಲು. ಅಣ್ಣ ಮನೆಗೆ ಹೋಗ್ತಾ ಇದ್ದಾರಲ್ವ, ಸೊ ಅಲ್ಲಿಗೆ ಥಿಂಗ್ಸ್ ಸ್ವಲ್ಪ ತೊಗೊಂಡೋಗೋಣ ಅಂದ್ಬಿಟ್ಟು. ಯಾಕಂದರೆ ಇಲ್ಲಿ ಬೆಲೆ ಕಮ್ಮಿ, ನಮ್ಮೂರಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಇದೆ. ಅದಕ್ಕೆ ಅವರಿಗೆ ತೆಗೆದು ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಅಣ್ಣನ ಜೊತೆ ಹೋದೋ. ಬಂದ್ಬಿಟ್ಟು ಒಂದು ಮೂವಿ ನೋಡ್ದೋ. ಈಗ ಟೈಮ್ ಸ್ವಲ್ಪ 4 ಗಂಟೆ ಆಗಿದೆ. ನಾವೀಗ ಚರ್ಚಿಗೆ ಹೋಗ್ತಾ ಇದ್ದೀವಿ. ಫುಲ್ ಬಿಸಿಲಿತ್ತು. ಬಿಸಿಲಿಗಂತೂ ಒಳ್ಳೆ ಬಿಳಿ ಭೂತ ಥರ ಕಾಣ್ತಾ ಇತ್ತು. ಹಾಯ್ ಗಾಯ್ಸ್, ಎಲ್ಲ ಬಿಳಿ ಹಾಕ್ಕೊಂಡು ಫಿಲೋಮಿನಾ ಚರ್ಚಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಮತ್ತು ಅತ್ತೆ ನಾಳೆ ಹೋಗ್ತಾರಂತೆ. ಅದಕ್ಕೆ ಇವತ್ತು ಅವರು ಥರ ಚರ್ಚ್ ತೋರಿಸ್ಕೊಂಡು ಬರೋಣ. ಈಗ ಸಂಜೆ ಆಗಿದೆ. ನಾನು ನಮ್ಮಮ್ಮ ಅತ್ತೆ ತಂಗಿ ಎಲ್ಲರೂ ಫಿಲೋಮಿನಾ ಚರ್ಚಿಗೆ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಗೈಸ್, ಫೈನಲಿ ಗೂಗಲ್ ಮ್ಯಾಪೆಲ್ಲ ಹಾಕ್ಕೊಂಡು ಮ್ಯಾಪನ್ನ ಫಾಲೋ ಮಾಡಿಕೊಂಡು ಈಗ ಬಂದು ತಲುಪಕ್ಕಾಯ್ತು. ಸೊ ಗೈಸ್, ಕೊನೆಗೂ ಬಂದು ತಲುಪೋದು, ಒಳಗೆ ಹೋಗಬೇಕು. ನೋಡಿ ಗೈಸ್, ಈ ಚರ್ಚ್ ಎಷ್ಟು ದೊಡ್ಡದಿದೆ ಅಂತಂದರೆ ಅಷ್ಟು ದೊಡ್ಡದಿದೆ. ಇದು ಏಷ್ಯನ್ ಖಂಡದಲ್ಲೇ 2nd ಲಾರ್ಜೆಸ್ಟ್ ಚರ್ಚ್ ಅಂತೆ. ಇದನ್ನು ಸೆಂಟ್ ಫಿಲೋಮಿನಾ ರೋಮನ್ ಕೆಥೋಲಿಕ್ ಚರ್ಚ್ ಅಂತಾರೆ. ಆ ಚರ್ಚ್ ಎಷ್ಟು ದೊಡ್ಡದುಂಟು, ಅದ್ರದ್ದು ಹೆಸರು ಅಷ್ಟೇ ದೊಡ್ಡದಾಗಿದೆ. ಇದನ್ನು ಕೃಷ್ಣರಾಜ ಒಡೆಯರು 1933ರಿಂದ 1941 ಗಂಟ ಕಟ್ಟಿಸಿದಾರಂತೆ. ಅಷ್ಟು ವರ್ಷ ತಗೊಂಡಿದ್ದಾರೆ ಇದನ್ನ ಫುಲ್ ಕಟ್ಟಿ ಕಂಪ್ಲೀಟಾಗಿ ಮುಗ್ಸೋಕ್ಕೆ. ಇದ್ರದ್ದು ಸೂಪರ್ವಿಷನ್ ಬಿಷಾಪ್ಸ್ ರೆನೆ ಫ್ಯುಗಾ ಅಂತಂತೆ. ಈ ಚರ್ಚನ್ನ ಕಟ್ಟೋಕ್ಕಿಂತ ಮುಂಚೆ ಮಮ್ಮೂಡಿ ಕೃಷ್ಣರಾಜ ಒಡೆಯರು ಒಂದು ಸಣ್ಣ ಚರ್ಚ್ ಕಟ್ಟಿದ್ರಂತೆ 1843ರಲ್ಲಿ. ಯಾವಾಗ ಶ್ರೀರಂಗಪಟ್ಟಣ ಕ್ಯಾಪಿಟಲ್ ಶಿಫ್ಟೆಡ್ ಆಗುತ್ತೆ ಮೈಸೂರಿಗೆ, ಆಗ ಬ್ರಿಟಿಷರಿಗೆ ಪ್ರೇಯರ್ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಚರ್ಚ್ ಕಟ್ಟಿದ್ರು ಮೈಸೂರಲ್ಲಿ. ಸೊ ಅದು ಯಾವಾಗ ಒಂದು 100 ವರ್ಷ ಆದಮೇಲೆ ಸ್ವಲ್ಪ ಜಾಸ್ತಿ ಜನ ಎಲ್ಲ ಬರೋತ್ತಿಗೆ ದೊಡ್ಡ ಚರ್ಚನ್ನ ಕಟ್ಟಿದ್ರಂತೆ. ಸೊ ಅಲ್ಲಿ ಒಳಗಡೆ ಸ್ಲಿಪ್ಪರ್ ಅಲ್ಲೋ ಇಲ್ಲ, ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸ್ಲಿಪ್ಪರ್ನ ಬಿಚ್ಚಿಟ್ಬಿಟ್ಟು ಆಮೇಲೆ ಚರ್ಚ್ ಒಳಗೆ ಹೋಗಬೇಕು. ಸೊ ನಾವೆಲ್ಲ ಇಲ್ಲಿ ಸ್ಲಿಪ್ಪರ್ ಬಿಚ್ಚಿಟ್ಬಿಟ್ಟು ಕೊಟ್ಟು. ಚರ್ಚ್ ನೋಡೋಕ್ಕೆ ಮಸ್ತ್ ಉಂಟು ಮಾತ್ರ. ಅದೇನು ಗೊತ್ತಿಲ್ಲ, ನಮ್ಮದು ಲಕ್ ಕಾಣುತ್ತೆ, ಬಿಸಿಲಿತ್ತು. ಈ ಚರ್ಚ್ದು ಹೈಟ್ 175 ಫೀಟ್ ಇದೆ ಅಂತೆ. ಸೊ ಗೈಸ್, ಈಗ ಬಂದು ತಲುಪಿದ್ದು ಚರ್ಚಿಗೆ. ಫುಲ್ಲು ಬಿಸಿಲು ನೋಡಿ. ಅಮ್ಮನೂ ಅತ್ತೆನೂ ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಹೋಗಬೇಕು. ಈಗ ಚರ್ಚ್ ಒಳಗೆ ಹೋಗ್ತಾ ಇದ್ದೀನಿ. ಈ ಚರ್ಚಿನ ಮೇಲೆಯಿಂದ ನೋಡಿದ್ರೆ ಕ್ರಾಸ್ ಶೇಪಲ್ಲಿ ಇರುತ್ತೆ ಅಂತೆ. ಇದು ಬಿಲ್ಡಿಂಗ್ ಅಂದರೆ ಡ್ರೋನು ಏರೋಪ್ಲೇನಲ್ಲಿ ನೋಡಿದ್ರೆ ಕ್ರಾಸ್ ಶೇಪಲ್ಲಿ ಇದೆ ಅಂತೆ. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ಆಗಲಿ ಫೋಟೋ ಏನೂ ಅಲೋ ಇಲ್ಲ, ಆದರೂ ಮಾಡಿದ್ದೀನಿ. ಗ್ಯಾಪಲ್ಲಿ ನೋಡಿ ಸ್ಲೋ ಆಗಿದ್ದು. ಒಳಗಡೆ ಈ ಥರ ಇದೆ.
ಮತ್ತು ಇದು ಫಿಲೋಮಿನಾ ಅವ್ರದ್ದು ಸಮಾಧಿ, ಅಲ್ಲಿ ಮಲಗಿರೋ ಸ್ಟ್ಯಾಚ್ಯೂ ಇದೆಯಲ್ಲ ಅದು. ಅದರಲ್ಲಿ ಆ್ಯಕ್ಚುಲಿ ರಿಯಲ್ ಫಿಲೋಮಿನಾ ಅವ್ರದ್ದು ಬ್ಲಡ್ ಮತ್ತು ಅವ್ರದ್ದು ಬೋನ್ ಎಲ್ಲ ಇಟ್ಟಿದ್ದಾರಂತೆ. ಇಲ್ಲಿ ಒಳಗೆ ಈ ಕಡೆ ರೈಟಲ್ಲಿ ಒಳಗೆ ಹೋಗೋತ್ತಿಗೆ ಫುಲ್ಲು ಕೆತ್ತನೆಯಲ್ಲಿ ಬರೆದಿದ್ದಾರೆ. ಈ ಚರ್ಚ್ ಕಟ್ಟಕ್ಕೆ ಯಾರೆಲ್ಲ ದಾನ ಮಾಡಿರ್ತಾರಲ್ಲ ಅವ್ರ ಹೆಸರೆಲ್ಲ ಬರೆದಿದ್ದಾರೆ. ಇದರಲ್ಲಿ ಫುಲ್ ಅವ್ರದ್ದೇ ಬರೆದಿದ್ದಾರೆ. ಅಂದರೆ ಈ ಚರ್ಚನ್ನ ಕಟ್ಟಕ್ಕೆ ತುಂಬ ಜಾಗದಿಂದ ಸಹಾಯ ಮಾಡಿದ್ದಾರೆ. ಅಂದರೆ ಕೊಡಗು, ಮಂಗಳೂರು, ಬೀದರ್, ಗುಲ್ಬರ್ಗ ತುಂಬ ಜಾಗದಿಂದ ಮನೆ ಕೊಟ್ಟಿದ್ದಾರೆ. ಸೊ ಅವ್ರದ್ದೇ ಹೆಸರೆಲ್ಲ ಅಲ್ಲಿ ಚರ್ಚಲ್ಲಿ ಇಲ್ಲಿ ಬರೆದಿದ್ದಾರೆ ಗೋಡೆಯಲ್ಲಿ. ಸೊ ಈಗ ಹಂಗಾಗಿ ಹಿಂಗೆ ಬಂದರೆ ಚರ್ಚದು ಲೆಫ್ಟ್ ಸೈಡಿಗೆ ಬರ್ತೀವಿ ಹೊರಗಡೆ. ಇದು ಚರ್ಚದು ಬ್ಯಾಕ್. ಈ ಥರ ಚರ್ಚದು ಶೈಲಿ 3 ಜಾಗದಲ್ಲಿರೋದು. ಒಂದು ಜರ್ಮನಿಲಿದೆ, ಇನ್ನೊಂದು ನ್ಯೂಯಾರ್ಕಲ್ಲಿದೆ, ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಮೈಸೂರಲ್ಲಿ ಇದೆ. ಈ ಚರ್ಚದಲ್ಲಿ ಪ್ರೇಯರ್ ಮಾಡ್ತೀವಲ್ಲ ನಾವು, ಅಲ್ಲಿ 800 ಪೀಪಲ್ಸ್ ಕೂತ್ಕೋಬೋದಂತೆ, ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರಂತೆ. ಹೀಗೆ ನಾವು ಪ್ರೇಯರ್ ಹಾಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಜಾಗದಲ್ಲಿ ಪ್ರೇಯರ್ ಮಾಡ್ತಾರೆ ಕ್ಯಾಂಡ್ಲೆಲ್ಲ ಹಚ್ಚಿಸಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೊಂಥರ ಗುಹೆ ಥರ ಚೆಂದ ಇದೆ ನೋಡೋಕ್ಕೆ. ಇಲ್ಲಿನೂ ಅಷ್ಟೇ ಅಂತ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಏನೂ ಅಲೋ ಇಲ್ಲ. ಅಂದರೆ ಸ್ವಲ್ಪ ಜನ ಮಾಡ್ತಾಯಿದ್ರು, ಹಾಗಾಗಿ ನಾನು ಮಾಡಿದೆ. ಬಟ್ ನಂಗೆ ಭಯ ಆಗ್ತಿತ್ತು, ಬೈದು ಬಿಡ್ತಾರೆ ಅಂತ. ಇಲ್ಲಿ ಇವ್ರ ಹತ್ರ ಎಲ್ಲ ಪ್ರೇಯರ್ ಮಾಡಿ ಅಲ್ಲೇ ಮಧ್ಯದಲ್ಲಿ ಕ್ಯಾಂಡಲ್ ಹಚ್ಚೋ ಥರ ಇಟ್ಟಿದ್ದಾರೆ. ಸೊ ಅಲ್ಲಿ ಕ್ಯಾಂಡಲ್ ಹಚ್ಚಿಸ್ತಾರೆ ಎಲ್ಲರೂ ಪ್ರೇಯರ್ ಮಾಡಿಕೊಂಡು ಜೀಸಸ್ನ ನೋಡಿ. ಇಲ್ಲಿ ಕ್ಯಾಂಡಲ್ ಹಚ್ಚಿಸ್ತಾರೆ. ಹಾಗೆ ನಾನು ಹೋಗಿ ಒಂದು 4-5 ಕ್ಯಾಂಡಲ್ ಹಚ್ಚಿಸಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಚರ್ಚಿಗೆ ಹೋದವರು ಕ್ಯಾಂಡಲ್ ಹಚ್ಚಿಸಿ ಏನೇ ಮನಸಾರೆ ಬೇಡ್ಕೊಂಡ್ರು ಅದು ಆಗುತ್ತೆ ಅಂತೆ. ನನಗಂತೂ ಪ್ರೇಯರ್ ಮಾಡೋಕ್ಕೆ ಏನೂ ಇರಲ್ಲ, ಯಾವಾಗಲೂ ಎಲ್ಲದಕ್ಕೂ ಥ್ಯಾಂಕ್ ಯು ಅನ್ನೋದೇ ಆಗುತ್ತೆ ನನ್ನಂತೂ ಜಾತ್ರೆ. ಸೊ ನಾನು ಹಂಗೆ ಸುಮ್ಮನೆ ಎಲ್ಲದಕ್ಕೂ ಕ್ಯಾಂಡಲ್ ಹಚ್ಸೋದೆ. ಇನ್ನೇನು ಪ್ರೇಯರ್ ಮಾಡೋಕ್ಕಿರುತ್ತೆ ಅಲ್ವಾ. ಅದಕ್ಕೆ ಹೋದಾಗ ಇಲ್ಲಿ ಬಂದು ಪ್ರೇಯರ್ ಮಾಡಿದವ್ರಿಗೆ ಏನೆಲ್ಲ ಪ್ರೇಯರ್ ಮಾಡಿರ್ತಾರೆ ಅದನ್ನ ನಿರ್ವಹಿಸಿ ಕೊಡು ಅಂತ ಬೇಡ್ಕೊಳ್ಳೋದಷ್ಟೇ. ನಂದು ಬೇಕು ಬೇಡಗಳೆಲ್ಲ ದೇವರಿಗೆ ಗೊತ್ತು ಕಾಣುತ್ತೆ, ಅದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ನನಗಂತೂ. ಹಾಗೆ ಅಲ್ಲಿ ಏನೆಲ್ಲ ಆರಿ ಹೋಗಿತ್ತಲ್ಲ ಅಲ್ಲಿಗೆಲ್ಲ ಕ್ಯಾಂಡಲ್ ಹಚ್ಚಿಬಿಟ್ಟು ಕೊನೆಗೊಂದು ಕ್ಯಾಂಡಲ್ನ ಹಾಕಿ ಬಂದೆ. ಮತ್ತು ಈ ಕಡೆ ತುಂಬ ಜನರು ಹತ್ಕೊಂಡು ಪ್ರೇಯರ್ ಮಾಡ್ತಿದ್ರು ದೇವ್ರ ಹತ್ರ. ಸೊ ಅದನ್ನು ನೋಡಿಕೊಂಡು ನಾವು ಹೊರಗೆ ಬಂದ್ವಿ. ಅದು ಒಂಥರ ನೋಡೋಕ್ಕೆ ಚೆಂದ ಇದೆ ಈ ಪ್ಲೇಸು, ಗುಹೆ ಟೈಪಾಗಿ. ಆದರೆ ಒಂದೇನು ಖುಷಿ ಅಂದರೆ ಇಲ್ಲಿ ಎಂಟ್ರಿ ಫೀಸ್ ಇಲ್ಲ, ಅದೇ ಖುಷಿ. ಸೊ ಹಾಗೆಯೇ ನಮ್ಮ ಅಮ್ಮ ತಂಗಿ ಎಲ್ಲ ಫೋಟೋ ತೆಗಿತಾ ಇದ್ರು. ಸೊ ಗಾಯ್ಸ್ ಹೋಗಿ ಬಂದಾಯಿತು. ಇಲ್ಲಿ ಎಲ್ಲೂ ಮೊಬೈಲ್ ಫೋನ್ ಅಲೋ ಇಲ್ಲ ಆಯಿತಾ ಒಳಗಡೆ ಎಲ್ಲ. ಸೊ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಜನ ಫೋಟೋ ತೆಗಿತಾ ಇದ್ರು. ಬಟ್ ನನಗೆ ಮಾಡೋಕ್ಕೆ ಭಯ ಆಯಿತು, ಎಲ್ಲರ ಮುಂದೆ ಬೈದು ಬಿಡ್ತಾರೆ ಅಂತ. ಆದರೂ ಕಳ್ಳಿ ಥರ ಸ್ವಲ್ಪ ಮಾಡ್ಕೊಬಂದಿದ್ದೀನಿ. ಪ್ಲೇಸ್ ಒಂಥರ ಚೆಂದ ಇದೆ, ನಂಗೆ ಖುಷಿ ಆಯಿತು, ಪ್ರಶಾಂತವಾಗಿ ಶಾಂತಿಯಾಗಿದೆ. ಬನ್ನಿ ಮೈಸೂರಿಗೆ ಬರತ್ತಿಗೆ ಒಮ್ಮೆ ಚರ್ಚಿಗೆ ಹೋಗಿ. ಎಂಟ್ರಿ ಫೀಸ್ ಏನೂ ಇಲ್ಲ, ಸೊ ಆರಾಮಾಗಿ ಬಂದು ಹೋಗ್ಬೋದು. ನಮ್ಮಮ್ಮ ನೋಡಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ದೊಡ್ಡದಿದೆ ನೋಡಿ, ಮುಳುಸು ಹೋಗಿ ಬರ್ತದೆ. ಫ್ರೆಂಡಿಗೆ ಹೇಳ್ತಾ ಇರ್ತೀನಿ ಬಾ 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 ಅಂತ, ಇಲ್ಲಿಗೆ ಬರೋದೇ ಇಲ್ಲ ಅಂತಾನೆ. ಫಿಲೋಮಿನಾ ಅಂದರೆ ಯಾರು ಗೊತ್ತುಂಟ, ದಂಪತಿ ಇರ್ತಾರಂತೆ, ಅವರಿಗೆ ಮಕ್ಕಳೇ ಆಗಿರಲ್ಲ ಅಂತೆ ತುಂಬ ವರ್ಷ. ಸೊ ಅವ್ರು ಕೇಳಿದಾಗ ಎಂಥ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳಿದಾಗ ಅವ್ರಿಗೆ ಕನ್ವರ್ಟ್ ಎಲ್ಲ ಆದಮೇಲೆ ಅವರಿಗೆ ಮಕ್ಕಳಾಯ್ತಂತೆ. ಅವಳು ಫುಲ್ ಮಗು ಹುಟ್ಟುತ್ತಾಳೆ, ಒಂದು ಹೆಣ್ಣು ಮಗು, ಅವಳನ್ನ ಫಿಲೋಮಿನಾ ಅಂತ ಕರೀತಾರೆ. ಅವಳು ದೈವ ಭಕ್ತೆ ಆಗಿರ್ತಾಳಂತೆ. ಸೊ ಒಂದು ದಿವಸ ಫಿಲೋಮಿನಾನ ಕಂಡುಬಿಟ್ಟು ಒಂದು ರಾಜ ಮೋಹಿತನಾಗ್ತಾನಂತೆ. ಇವಳು ಮದುವೆಗೆ ಒಪ್ಕೊಳ್ಳೋದಿಲ್ಲ. ಆ ಕಾರಣದಿಂದ ರಾಜ ಅವಳದು ತಲೆನೇ ಕಡಿತಾರೆ ಅಂತೆ. ಅವಳದು ಫುಲ್ ದೈವ ಭಕ್ತಿ, ಅವಳ ಪ್ರಾಣನೇ ದೇವ್ರಿಗೋಸ್ಕರ ಅರ್ಪಿಸಿದವಳಂತೆ. ಸೊ ಗಾಯ್ಸ್ ಫೈನಲಿ
ಎಂಥ ಚರ್ಚಿಗೆ ಬಂದಾಯ್ತು. ಈಗ ಹೋಗ್ತಾ ಇದ್ದೀವಿ ನೋಡಿ ಚರ್ಚ್. ಈಗ ಹೋಗಬೇಕು ಮಾರ್ಕೆಟಲ್ಲಿ, ಹಂಗೆ ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡಿ ಆಮೇಲೆ ಆಯ್ತಾ. ಹಾಂ, ಇಲ್ಲಿದೆ ನೋಡಿ ಅದೇ ಫಿಲೋಮಿನಾ ಸ್ಟ್ಯಾಚ್ಯೂ. ಬನ್ನಿ ಅಮ್ಮ ಏನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ನೋಡೋಣ. ಅದು ಗೊತ್ತಲ್ಲ, ನಾರ್ಮಲಾಗಿ ಗರ್ಲ್ಸ್ ಅಂದರೆ ಹಂಗೇನೆ, ಸುಮ್ಮನೆ ಏನಕ್ಕೋ ಹೋಗಿರ್ತೀವಿ, ಏನೇನೋ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಸೊ ಹೋಗೋಣ ಬನ್ನಿ. ಏನೋ ಫುಲ್ ಖುಷಿ ಆಗ್ತಿದೆ. ಎಲ್ಲ ಬಿಳಿ ಬಿಳಿ ಹಾಕೊಂಡು ಒಳ್ಳೆ ಕ್ಲಾರಿಟಿ ಬೇರೆ ಸಿಗ್ತಾ ಇದೆ ಮೊಬೈಲ್ಗೆ. ಸೊ ಗೈಸ್, ಈಗ ನನ್ನ ತಂಗಿ ಸೆಂಟ್ ಶಾಪ್ ನೋಡಿ ಸೆಂಟ್ ಬೇಕಂದ್ಲು. ಸೊ ಸೆಂಟ್ ತೆಗಿಯೋಕ್ಕೆ ಹೋಗ್ತಾ ಇದ್ವಿ. ಸೆಂಟ್ ಶಾಪ್ ಒಳಗೆ ಹೋದ್ವಿ. ಇಲ್ಲಿ ಅಂತೂ ತುಂಬ ಸ್ಮೆಲ್ಗಳು ಇರುತ್ತೆ ಸೆಂಟದು. ಸೊ ನಮಗೆ ಯಾವ ಥರ ಫ್ಲೇವರ್ ಸೆಂಟ್ ಬೇಕು ಅದನ್ನ ಮಾಡಿ ಕೊಡ್ತಾರೆ. ಇದು ಬರೀ 50 ರೂಪಾಯೋ 100 ರೂಪಾಯಿ ಅಷ್ಟೇ, ಸಣ್ಣ ಬಾಟ್ಲು. ಅಂದರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅಂದರೆ 3 ಡೇಸ್ ಗಂಟ ಹಂಗೆ ಇರುತ್ತೆ ಬಟ್ಟೆಯಲ್ಲಿ. ಸೊ ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಯಿತು. ನಾವು ಒಂದು ಬಾಟ್ಲು ಚಾಕ್ಲೇಟ್ ಫ್ಲೇವರ್ ತೊಗೊಂಬಂದು. ಆ್ಯಕ್ಚುಲಿ ಬೇರೆ ಅಂಗಡಿಲೆಲ್ಲ 50 ರೂಪೀಸ್ ಕೊಡ್ತಾರೆ ಈ ಬಾಟ್ಲು, ಇಲ್ಲಿ ಮಾತ್ರ 80 ರೂಪೀಸ್ ಇಸ್ಕೊಂಡ್ರು ಈ ಸಣ್ಣ ಬಾಟ್ಲಿಗೆ. ಸೊ ಈಗ ಮಾರ್ಕೆಟ್ ಸೈಡ್ ಹೋಗ್ತಾ ಇದ್ದೆ. ಅಲ್ಲಿ ತುಂಬ ಬಟ್ಟೆ ಶಾಪು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಇಲ್ಲೆಲ್ಲ ಫುಲ್ ಮುಸ್ಲಿಮ್ಸ್ ಅವ್ರದ್ದು ಕಾಲೋನಿ ಕಾಣುತ್ತೆ, ಸಖತ್ತಾಗಿದೆ. ಮತ್ತು ಅಲ್ಲಿ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರಲ್ವ ಕ್ಲಿಪ್ಸ್, ಇದಂತೂ ಎಲ್ಲಿ ನೋಡಿದ್ರೂ ನಮಗೆ ಸಿಗುತ್ತೆ. ಗಲ್ಲಿ ಗಲ್ಲಿಲೂ ಈ ಥರನೇ ಮಾರ್ತಾ ಇರ್ತಾರೆ ಶಾಪಲ್ಲಿ. ಬಟ್ ಇದೆಲ್ಲ ಕಮ್ಮಿ ರೇಟ್, ನಾವು ತಿಳ್ಕೊಂಡಿರ್ತೀವಿ ಜಾಸ್ತಿ ಇರುತ್ತೆ ಅಂತ, ಅಷ್ಟೇನಿಲ್ಲ, ಕಮ್ಮಿ ರೇಟಲ್ಲೇ ಸಿಗುತ್ತೆ ಇದೆಲ್ಲ. ಸೊ ಈ ಕಡೆ ಒಂದು ಅಂಗಡಿಗೆ ಹೋದಲ್ಲಿ 250 ಮಾರ್ತಾಯಿದ್ರು. ಡ್ರೆಸ್ ಪೀಸಸ್ ಎಲ್ಲ ಸಖತ್ತಾಗಿತ್ತು. ಸೊ ಅಮ್ಮ ತಗೋಬೇಕು ಅಂತ ಅಂದ್ಕೊಂಡು ನೋಡ್ತಾಯಿದ್ರು. ಆಮೇಲೆ ಹೊರಗೆ ನೋಡ್ತಿದ್ವಿ, ಆಮೇಲೆ 5 ನಿಮಿಷದಲ್ಲಿ ಒಳಗೇ ಹೋದೋ. ಒಳಗೆ ಎಲ್ಲ ಡ್ರೆಸ್ ಪೀಸಸ್ ಕಲೆಕ್ಷನ್ ನೋಡೋಣ ಅಂದ್ಬಿಟ್ಟು ಅಮ್ಮನಿಗೆ ಇದು ಇಷ್ಟ ಆಯಿತು, ವೈಟದು. ನನಗೆ ಆ ಕೆಳಗೆದು ಪಿಂಕ್ದು ಇಷ್ಟ ಆಯಿತು. ಶಾಪು ಮಾತ್ರ ಚೆಂದ ಇದೆ. ಮತ್ತು ಎಂತ ಗೊತ್ತಾ, ಶಾಪಲ್ಲಿ ಲೈಟ್ ಹಾಕಿರ್ತಾರೆ, ಚೆಂದ ಇರುತ್ತೆ. ಅದೇ ಮನೆಗೆ ಬಂದು ನೋಡಿದಾಗ ಅದ್ರದ್ದು ಅಲ್ಲಿ ಶಾಪಲ್ಲಿ ನೋಡಿದಷ್ಟು ಚೆಂದ ಕಾಣೋದಿಲ್ಲ. ಗಾಯ್ಸ್, ನಮ್ಮಮ್ಮ ಪರ್ಚೇಸ್ ಮಾಡಿದ್ರು 2 ಬಟ್ಟೆ, ತೋರಿಸ್ಕೊಡ್ತೀನಿ. 2 ಟಾಪ್ ಪರ್ಚೇಸ್ ಮಾಡಿದ್ದಾರೆ. ಒಂದು ಡ್ರೆಸ್ ಪೀಸಿಗೆ 550. ಸೊ 2 ಡ್ರೆಸ್ ಪೀಸ್ ತೊಗೊಂಡ್ವಿ. ಆಮೇಲೆ ಅಮ್ಮ ವೈಟ್ ಕಲರ್ ಪೀಸ್ ಬೇಡ ಅಂದ್ಕೊಂಡು ಬೇರೆ ಒಂದು ಡ್ರೆಸ್ ಪೀಸ್ ಬೇರೆ ಕಲರ್ ತಗೊಂಡ್ರು. ಯಾಕಂದರೆ ವೈಟು ತುಂಬ ಇದೆ, ಅರಿಶಿನ ಕಲರ್ ತಗೊಂಡ್ರು. ವೈಟ್ ಬೇಗ ಹಾಳಾಗುತ್ತೆ ಅಂದ್ಬಿಟ್ಟು. ಕೊನೆಗೂ ಈಗ ಪುನಃ ಮಾರ್ಕೆಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಗೊತ್ತಿಲ್ಲ. ಈಗ ಅಂಗಡಿಗೆ ಬಂದ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಪೌಡರು ಮತ್ತು 1 kg ಸಕ್ಕರೆ ತಗೊಂಡ್ವಿ. ಈಗ ಶಿಲ್ಪ ರೂಮಿಗೆ ಬರ್ತಾಳೆ ಅಲ್ವಾ, ಅವಳು ವೆಜಿಟೇರಿಯನ್ ಅಲ್ಲ, ಅವಳಿಗೋಸ್ಕರ ತರಕಾರಿ ಸಾರು ಮಾಡೋಣ ಅಂದ್ಕೊಂಡು ಫುಲ್ ವೆಜಿಟೇಬಲ್ ಪರ್ಚೇಸ್ ಮಾಡ್ತಾಯಿದ್ರು ಅಮ್ಮನೂ ಮತ್ತು ದೊಡ್ಡಮ್ಮನೂ ನಿಂತ್ಕೊಂಡು. ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು, ಸಾಕಾಗ್ಬಿಟ್ಟಿತ್ತು. ಸೊ ನಾನಲ್ಲಿ ಮೂಲೆಯಲ್ಲಿ ಒಂದು ಚೇರ್ ಸಿಕ್ತು, ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋಣ ಅಂದ್ಕೊಂಡು ಕೂತ್ಕೋತಾ ಇದ್ದೆ. ಇವ್ರದ್ದು ಪರ್ಚೇಸ್ ಆಗೋ ಗಂಟ ಅಲ್ಲಿ ವೆಯ್ಟ್ ಮಾಡೋಣ ಅಂತ. ಕೊನೆಗೂ ತರಕಾರಿ ಎಲ್ಲ ಪರ್ಚೇಸ್ ಮಾಡಿ ಈಗ ರೂಮಿಗೆ ಹೋಗ್ತಾ ಇದ್ವಿ. ರೂಮಿಗೆ ಬಂದುಬಿಟ್ಟು ಎಲ್ಲ ಒಂದೊಂದು ಗ್ಲಾಸ್ ಕಾಫಿ ಕುಡಿದು ಅಷ್ಟೊತ್ತಿ ನೈಟ್ ಆಯಿತು. ಈಗ ಶಿಲ್ಪ ಬಂದ್ಲು ರೂಮಿಗೆ. ಶಿಲ್ಪ ಬಂದ್ಲಿ ಈಗ, ಬ್ಲಾಗಿಗೆ ಶಿಲ್ಪ ಬಂದ್ಲಿ ಈಗ. ನೋಡಿ, ಸ್ನಾನ ಮಾಡಿ ಒಳ್ಳೆ ಬಿಳಿಯಾಗಿದ್ದಾಳೆ. ಒಳ್ಳೆ ಬಿಳಿ ಅಂತೆ ಮಾತು. ಅಮ್ಮ ನೋಡಬೇಕು ಅಂದ್ರೆ ಅದಕ್ಕೆ ಬಂದ್ಲು ಅವಳು ಅಲ್ವಾ ಶಿಲ್ಪ? ಏನು ಮೌನ ನೋಡಿದ್ರೆ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ಓದ್ತಿದ್ದಾಳೆ ಅಂದ್ಬಿಟ್ಲು. ನನಗೆ ಶಾಕ್ ಆಯಿತು ಕೇಳಿಸ್ಕೊಂಡು. ಈಗ ಬರೀ ಫೇಸ್ ಮುಚ್ಕೊಳ್ಳೋದು, ಕಣ್ಣು ಪ್ರಾಬ್ಲಮ್ ಇದೆ. ಮುಚ್ಕೊಂಡು ಮಾತಾಡು. ನಿಜಗಳು ನೋಡಿ ಗಾಯ್ಸ್, ಊಟಕ್ಕೆ ಕೂತಿದ್ದೀವಿ. ಮೌನ ಏನು ಊಟಕ್ಕೆ ಅಂತ ಹೇಳ್ಬೇಕು. ಓ, ಏನು ಗೊತ್ತಾ, ವೈಟ್ ರೈಸ್
ತರಕಾರಿ ಸಾರು, ಕೂಟು ಸಾರು, ಉಪ್ಪಿನಕಾಯಿ ಅಮ್ಮ ಈಗ ಫ್ರೆಶ್ ಆಗಿ ಮಾಡಿದ್ದೈತೆ. ಮತ್ತು ಹೀರೆಕಾಯಿ ಗೊಜ್ಜು. ಬನ್ನಿ ಊಟ ಮಾಡೋಣ, ಬನ್ನಿ ಬೇಗ ಊಟ ಮಾಡೋಣ. ಕೂಟು ಸಾರು ಅಂದರೆ ಏನು ಗೊತ್ತಾ ಗೈಸ್, ಇದರಲ್ಲಿ ಎಲ್ಲ ಪ್ರತಿಯೊಂದು ತರಕಾರಿ ಹಾಕಿ ಮಾಡೋದು. ಮಾಡಬೇಕು. ಶಿಲ್ಪನೇ ಕೇಳೋಣ ನಮ್ಮ ಸೈಡ್ ಹೆಂಗಿದೆ ಊಟ ಅಂತ. ಹೇಗಿದೆ ಶಿಲ್ಪ? ಬಿಳಿ ಚೆನ್ನಾಗಿದೆ. ಅಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ. ಅಕ್ಕೇನೋ ಹುಡುಕ್ತಾ ಇದ್ದಾಳೆ, ತಂಗಿನೂ ತಿಂತಾ ಇದ್ದಾಳೆ. ಸರಿ, ನಾನೀಗ ಪ್ಲೇಟ್ ಖಾಲಿ ಮಾಡ್ತೀನಿ. ಬಾಯ್. Thank you for watching. Subscribe for more videos. Love you all. Tata.